ನೀವು ಯಾವುದೋ ಒಂದು ಫಂಕ್ಷನ್ ಹೋಗಿದಾಗ, ಇಲ್ಲ ಯಾವುದೋ ಒಂದು ನಿಮ್ಮ ಸಂಬಂಧದಲ್ಲಿ, ಇಲ್ಲ ಫ್ರೆಂಡ್ಸ್‌ನಲ್ಲಿ ಮ್ಯಾರೇಜ್ ಇದ್ದಾಗ ಹೋಗಿದಾಗ, ಆ ಮ್ಯಾರೇಜು ಅಲ್ಲಿನ ಇರೋದೆಲ್ಲ ನಿಮಗೆ ಇಷ್ಟ ಆಗಿದೆ. ಡೆಕೋರೇಷನೇ ಆಗಲಿ, ಇಲ್ಲ ಜನಗಳೇ ಆಗಲಿ, ಇಲ್ಲ ಆ ಮ್ಯಾರೇಜೇ ನಿಮಗೆ ಇಷ್ಟ ಆಗಿದಾಗ ನಿಮಗೊಂದು ಅನಿಸಿಕೆ ಬರುತ್ತೆ. ಏನು ಅಂತಂದರೆ, ನನ್ನ ಮ್ಯಾರೇಜೇ ಆಗಲಿ, ನನ್ನ ಫಂಕ್ಷನ್ ಆಗಲಿ ಇದೇ ಥರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸುಗಳನ್ನು ಬರುತ್ತವೆ ನಿಮಗೆ ತಲೆಯಲ್ಲಿ. ತುಂಬಾ ಜನಕ್ಕೆ ಬರುತ್ತೆ ಬಟ್ ಹೇಳ್ಕೊಂಬಲ್ಲದಿಲ್ಲ. ಬರುತ್ತವೆ ಕೆಲವೊಂದು ಫಂಕ್ಷನ್‌ಗಳು ಇಷ್ಟ ಆಗಿದೆ ನೋಡಿ, ನಾವು ಅದೇ ಥರ ಮಾಡಬೇಕು, ಇದೇ ಥರ ಇರಬೇಕು ಅಂತ ಏನೇನೋ ಬರುತ್ತವೆ. ಇದೆಲ್ಲ ಬರಬೇಕು ಅಂದಾಗ ಈಗ ಒಬ್ರು ಆಗಿದಾಗ ಇನ್ನೊಬ್ಬರಿಗೆ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಇಬ್ಬರು ಸರಿಸಮ ದುಡ್ಡು ಖರ್ಚು ಮಾಡಿದ್ರು ಕೂಡಂಗ ಒಬ್ಬರಿಗೆ ಜನಗಳು ಬಹಳ ಮಂದಿ ಬರುತ್ತಾರೆ. ಇನ್ನೊಬ್ಬರಿಗೆ ಜನಗಳು ಕಡಿಮೆ ಜನ ಬರುತ್ತೆ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ಬರ ತರ. ಒಬ್ಬರಿಗೆ ಜಾಸ್ತಿ ಏನೋ ಒಂದು ಗೊತ್ತಿಲ್ಲ. ಅವ್ರು ಹೇಳಿಲ್ಲ ಅಂದ್ರೆ ಕೆಲವೊಬ್ರು ಜನಗಳು ಬಹಳ ಬರುತ್ತವೆ. ಕೆಲವೊಬ್ಬರು ಜನಗಳು ಬರೋದಿಲ್ಲ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾಗಿದ್ರೆ ಒಂದು ಮ್ಯಾರೇಜ್ ಈ ಜನರೇಷನ್‌ನಲ್ಲಿ ಮ್ಯಾರೇಜ್ ಆಗ್ತಾ ಇದ್ದಾವೆ. ತುಂಬಾ ದುಡ್ಡುಗಳನ್ನು ಖರ್ಚು ಮಾಡಿ ಮ್ಯಾರೇಜ್ ಮಾಡ್ತಾ ಇದ್ದಾರೆ. ಸೊ ಮ್ಯಾರೇಜ್ ಮಾಡಿದಾಗ ಅಲ್ಲಿ ಬಹಳ ಆದ್ರೆ ಒಂದು 2 ಇಲ್ಲ 3 ಗಂಟೆ ಅಷ್ಟೇ ಜನಗಳು ಇರ್ತಾ ಇದ್ದಾರೆ. ಅಲ್ಲಿಂದ ಅವ್ರು ಒಂದು 2, 3 ಗಂಟೆ ಶೇಷ ಬಿದ್ದಿದ ಮೇಲೆ 3 ಗಂಟೆ ಆಗಿದ ಮೇಲೆ ಯಾರೂ ಇರೋದಿಲ್ಲ. ಓನ್ಲಿ ಫ್ಯಾಮಿಲಿನೇ ಇರ್ತಾ ಇದ್ದಾರೆ. ಸೊ ದುಡ್ಡು ಖರ್ಚು ಮಾಡಿದಂಗ